ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ವಯಸ್ಸಾದ ತ್ವಚೆಯನ್ನು ಹೋಗಲಾಡಿಸಲು ಹೆಚ್ಚು ಪ್ರಯೋಜನಕಾರಿಯಾದ ಹಣ್ಣು ಯಾವುದು? ಆಪ್ಷನ್ಸ್: ಎ ದಾಳಿಂಬೆ, ಬಿ ಅನಾನಸ್, ಸಿ ಸಪೋಟ, ಡಿ ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ ಸಪೋಟ. ಸಪೋಟ ಹಣ್ಣು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುವುದರ ಜೊತೆಗೆ ಇದನ್ನು ತಿನ್ನುವುದರಿಂದ ದೇಹಕ್ಕೆ ಬೇಕಾದ ಶಕ್ತಿ ಸಿಗುತ್ತದೆ. ರಾತ್ರಿ ನಿದ್ರಾಹೀನತೆಯಿಂದ ಬಳಲುತ್ತಿರುವವರು ಈ ಹಣ್ಣನ್ನು ತಿಂದರೆ ನೆಮ್ಮದಿಯಿಂದ ನಿದ್ರಿಸಬಹುದು. ಸಪೋಟ ಹಣ್ಣನ್ನು ಸೇವಿಸುವುದರಿಂದ ವಯಸ್ಸಾದ ತ್ವಚೆಯನ್ನು ಹೋಗಲಾಡಿಸಬಹುದು. ಮುಖ್ಯವಾಗಿ ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದಿರು ಸಪೋಟ ಸೇವನೆಯಿಂದ ಪ್ರಯೋಜನವನ್ನು ಪಡೆಯಬಹುದು. ಸಪೋಟ ಹಣ್ಣುಗಳು ನರಗಳ ಒತ್ತಡ ಮತ್ತು ದೌರ್ಬಲ್ಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಈ ಹಣ್ಣುಗಳನ್ನು ತಿನ್ನುವುದರಿಂದ ಮೂತ್ರಪಿಂಡದ ಕಲ್ಲುಗಳ ಸಮಸ್ಯೆಯೂ ಸಹ ಕಡಿಮೆಯಾಗುತ್ತದೆ. ಎರಡನೇ ಪ್ರಶ್ನೆ, ಗಂಟಲು ಸೋಂಕು ಅಥವಾ ಧ್ವನಿ ಒಡೆದಿರುವುದಕ್ಕೆ ನಿವಾರಣೆಯಾಗಿ ಯಾವುದು ಕೆಲಸ ಮಾಡುತ್ತದೆ? ಆಪ್ಷನ್ಸ್: ಎ ಬೆಳ್ಳುಳ್ಳಿ, ಬಿ ಅರಿಶಿಣದ ಹಾಲು, ಸಿ ಕರಿಮೆಣಸು, ಡಿ ಜೇನುತುಪ್ಪ. ಸರಿಯಾದ ಉತ್ತರ ಆಪ್ಷನ್ ಸಿ ಕರಿಮೆಣಸು. ನೆಗಡಿಯಾದಾಗ ಅಥವಾ ಕೆಮ್ಮಾದಾಗ ಕೆಲವೊಮ್ಮೆ ಇನ್ಫೆಕ್ಷನ್ ಆಗಿ ಧ್ವನಿ ಒಡೆಯುತ್ತದೆ. ಅದಕ್ಕೊಂದು ಸುಲಭದ ಮನೆಮದ್ದೆಂದರೆ ಕಾಳು ಮೆಣಸಿನ ಪುಡಿ ಮತ್ತು ಬೆಣ್ಣೆ. 1/4 ಚಮಚ ಕರಿಮೆಣಸಿನ ಪುಡಿಯನ್ನು 1 ಚಮಚ ಬೆಣ್ಣೆಯೊಂದಿಗೆ ಬೆರೆಸಿ ತಿನ್ನುವುದರಿಂದ ಗಂಟಲಿನ ಸೋಂಕು ನಿವಾರಣೆಯಾಗಿ ಧ್ವನಿ ಸಹ ಸ್ಥಿತಿಗೆ ಬರುತ್ತದೆ. ಮೂರನೇ ಪ್ರಶ್ನೆ, ಯಾವುದನ್ನು ಪ್ರೋಟೀನ್ ಹೌಸ್ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಪಪ್ಪಾಯಿ, ಬಿ ಏಡಿ, ಸಿ ಮೀನು, ಡಿ ಮಟನ್. ಸರಿಯಾದ ಉತ್ತರ ಆಪ್ಷನ್ ಬಿ ಏಡಿ. ಏಡಿಗಳು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತವೆ. ಅವು ಪ್ರೋಟೀನ್ ಪವರ್ ಹೌಸ್ ಆಗಿದ್ದು ಸ್ನಾಯುಗಳ ಬೆಳವಣಿಗೆ ಮತ್ತು ತೂಕ ನಿರ್ವಹಣೆಯಲ್ಲಿ ಸಹಾಯ ಮಾಡುತ್ತವೆ. ಒಮೆಗಾ 3 ಕೊಬ್ಬಿನಾಮ್ಲಗಳ ಹೃದಯದ ಆರೋಗ್ಯವನ್ನು ಬೆಂಬಲಿಸುತ್ತದೆ ಮತ್ತು ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ಹೆಚ್ಚುವರಿಯಾಗಿ ಏಡಿಗಳು ಅಗತ್ಯವಾದ ಜೀವಸತ್ವಗಳು ಮತ್ತು ಖನಿಜಗಳಲ್ಲಿ ಸಮೃದ್ಧವಾಗಿವೆ. ಪ್ರತಿರಕ್ಷಣಾ ವ್ಯವಸ್ಥೆಯ ಬೆಂಬಲ, ಅತ್ಯುತ್ತಮ ಮೆದುಳಿನ ಕಾರ್ಯ ಮತ್ತು ಕಣ್ಣಿನ ಆರೋಗ್ಯಕ್ಕೆ ಕೊಡುಗೆ ನೀಡುತ್ತವೆ. ನಿಮ್ಮ ಆಹಾರದಲ್ಲಿ ಏಡಿಗಳನ್ನು ಸೇರಿಸುವುದು ಒಟ್ಟಾರೆ ಯೋಗಕ್ಷೇಮವನ್ನು ಉತ್ತೇಜಿಸುತ್ತದೆ ಮತ್ತು ಸಮತೋಲಿತ ಜೀವನ ಶೈಲಿಗೆ ಪೌಷ್ಟಿಕಾಂಶದ ಸೇರ್ಪಡೆಯನ್ನು ಒದಗಿಸುತ್ತದೆ. ನಾಲ್ಕನೇ ಪ್ರಶ್ನೆ, ಭಾರತದ ಯಾವ ಜಿಲ್ಲೆಯನ್ನು ಮಗ್ಗಗಳು ಮತ್ತು ಲೋರ್ಸ್ ಭೂಮಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ರಾಮನಗರ, ಬಿ ಕೃಷ್ಣಗಿರಿ, ಸಿ ರಾಂಚಿ, ಡಿ ಕಣ್ಣೂರ್. ಸರಿಯಾದ ಉತ್ತರ ಆಪ್ಷನ್ ಡಿ ಕಣ್ಣೂರ್. ಕಣ್ಣೂರು ಕೇರಳದ ಒಂದು ಸುಂದರ ಜಿಲ್ಲೆ. ಇದನ್ನು ಮಗ್ಗಗಳು ಮತ್ತು ಲೋರ್ಸ್ ಭೂಮಿ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದು ಕೇರಳದ ಅತಿದೊಡ್ಡ ಕೈಮಗ್ಗ ಉತ್ಪಾದಿಸುವ ಜಿಲ್ಲೆಯಾಗಿದೆ. ಇದು ಸುಂದರವಾದ ಬಟ್ಟೆಗಳು ಮತ್ತು ನೇಯ್ಗೆ ಸಂಪ್ರದಾಯಗಳಿಗೆ ಹೆಸರುವಾಸಿಯಾಗಿದೆ. ಇದು ಐತಿಹಾಸಿಕ ಕೋಟೆಗಳು, ರಮಣೀಯ ಕಡಲ ತೀರಗಳು ಮತ್ತು ಪುರಾತನ ಸ್ಮಾರಕಗಳನ್ನು ಒಳಗೊಂಡಂತೆ ವಿಶಿಷ್ಟವಾದ ಧಾರ್ಮಿಕ ನೃತ್ಯ ಮತ್ತು ಅದರ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಗೆ ಹೆಸರುವಾಸಿಯಾಗಿದೆ. ಇದು ಕಲೆ ಮತ್ತು ಇತಿಹಾಸದ ಸ್ಥಳವಾಗಿದೆ. ಐದನೇ ಪ್ರಶ್ನೆ, ವಿಶ್ವದ 2ನೇ ಅತಿ ದೊಡ್ಡ ಕ್ಯಾನ್ಸರ್ ಯಾವುದು? ಆಪ್ಷನ್ಸ್: ಎ ಬ್ರೈನ್ ಕ್ಯಾನ್ಸರ್, ಬಿ ಕರುಳು ಕ್ಯಾನ್ಸರ್, ಸಿ ಸ್ತನ ಕ್ಯಾನ್ಸರ್, ಡಿ ಗರ್ಭಕೋಶ ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಸಿ ಸ್ತನ ಕ್ಯಾನ್ಸರ್. ಸಾಕಷ್ಟು ಮಹಿಳೆಯರಲ್ಲಿ ಈ ಬಗೆಯ ಕ್ಯಾನ್ಸರ್ ಸಮಸ್ಯೆ ಕಂಡುಬರುತ್ತದೆ. ಸ್ತನಗಳ ಭಾಗದಲ್ಲಿ ಅನಿಯಮಿತ ಜೀವಕೋಶಗಳು ನಿಯಂತ್ರಣ ಇಲ್ಲದೆ ಬೆಳವಣಿಗೆ ಕಂಡು ಗೆಡ್ಡೆಗಳಾಗಿ ಮಾರ್ಪಾಡಾಗುತ್ತವೆ. ವಿಶ್ವದಾದ್ಯಂತ ಮಹಿಳೆಯರಲ್ಲಿ ಕಂಡುಬರುವ 2ನೇ ಅತಿ ದೊಡ್ಡ ಕ್ಯಾನ್ಸರ್ ಇದು. ಇದಕ್ಕೆ ಸಂಬಂಧಪಟ್ಟಂತೆ ರೋಗ ಲಕ್ಷಣಗಳು ನೋಡುವುದಾದರೆ ನಿಪ್ಪಲ್ನಿಂದ ಡಿಸ್ಚಾರ್ಜ್, ಸ್ತನಗಳ ಅಥವಾ ಕಂಕುಳಿನ ಭಾಗದಲ್ಲಿ ಗಂಟು, ಚರ್ಮದಲ್ಲಿ ಬದಲಾವಣೆ, ಸ್ತನಗಳ ಗಾತ್ರ, ಆಕಾರ ಬದಲಾಗುವುದು ಇತ್ಯಾದಿ. ಆರನೇ ಪ್ರಶ್ನೆ, ಯಾವ ಸಂಖ್ಯೆಯಲ್ಲಿ ಜನಿಸಿದವರನ್ನು ಸೌಂದರ್ಯದ ವಿಗ್ರಹ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ 5, 14, 23, ಬಿ 6, 15, 24, ಸಿ 8, 17, 26, ಡಿ 2, 11, 20. ಸರಿಯಾದ ಉತ್ತರ ಆಪ್ಷನ್ ಬಿ 6, 15, 24.
ಯಾವುದೇ ತಿಂಗಳ 6, 15 ಅಥವಾ 24ರಂದು ಜನಿಸಿದ ಜನರನ್ನು ಅವರ ರಾಡಿಕ್ಸ್ ಸಂಖ್ಯೆ 6ರಿಂದ ಕರೆಯಲಾಗುತ್ತದೆ. ಈ ಸಂಖ್ಯೆಯಲ್ಲಿ ಜನಿಸಿದವರ ಅತ್ಯುತ್ತಮ ವಿಷಯವೆಂದರೆ ಅವರನ್ನು ಸೌಂದರ್ಯದ ವಿಗ್ರಹ ಎಂದು ಕರೆಯಲಾಗುತ್ತದೆ. ಅವರು ತುಂಬಾ ಸುಂದರವಾಗಿದ್ದು ಮತ್ತು ಅವರ ಸೌಂದರ್ಯದಿಂದ ಯಾರನ್ನಾದರೂ ತಮ್ಮ ಪ್ರೀತಿಯಲ್ಲಿ ಬೀಳುವಂತೆ ಮಾಡುತ್ತಾರೆ. ಅವರು ಹುಟ್ಟಿದ ಮನೆಯ ಸದಸ್ಯರ ಜೀವನ ಬದಲಾಗುತ್ತದೆ. ಶುಕ್ರ ಗ್ರಹದಿಂದ ಪ್ರಭಾವಿತರಾಗಿರುವ ಈ ಹುಡುಗಿಯರ ಸ್ವಭಾವವು ತುಂಬಾ ಸರಳವಾಗಿದೆ. ತನ್ನ ಸೌಂದರ್ಯದಂತೆಯೇ ಸರಳ ಸ್ವಭಾವದಿಂದಲೂ ಜನರನ್ನು ಆಕರ್ಷಿಸುತ್ತಾರೆ. 7ನೇ ಪ್ರಶ್ನೆ. ಭಾರತವನ್ನು ಅತಿ ಹೆಚ್ಚು ಆಳಿದ ಪ್ರಧಾನಿಗಳಲ್ಲಿ ಮನಮೋಹನ್ ಸಿಂಗ್ ಎಷ್ಟನೆಯವರು? ಆಪ್ಷನ್ಸ್: ಎ ಮೊದಲನೆಯವರು, ಬಿ ಎರಡನೆಯವರು, ಸಿ ಮೂರನೆಯವರು, ಡಿ ನಾಲ್ಕನೆಯವರು. ಸರಿಯಾದ ಉತ್ತರ ಆಪ್ಷನ್ ಡಿ ನಾಲ್ಕನೆಯವರು. 2004ರಲ್ಲಿ ದೇಶದ ಪ್ರಧಾನಿಯಾಗಿ ಆಯ್ಕೆಯಾಗಿರುವ ಮನಮೋಹನ್ ಸಿಂಗ್ ಅವರು 5 ವರ್ಷಗಳ ಅಧಿಕಾರಾವಧಿಯ ನಂತರ ಮತ್ತೆ 2009ಕ್ಕೆ ಮರು ಆಯ್ಕೆಯಾಗಿದ್ದರು. ಈ ಮೂಲಕ ನೆಹರು ಬಳಿಕ 2ನೇ ಬಾರಿ ಮರು ಆಯ್ಕೆಯಾದ ಮೊದಲ ಪ್ರಧಾನಿ ಮನಮೋಹನ್ ಸಿಂಗ್ ಆಗಿದ್ದಾರೆ. ಹಾಗೆಯೇ ಅತಿ ಹೆಚ್ಚು ಅಧಿಕಾರ ವಹಿಸಿರುವ ಪ್ರಧಾನಿಗಳಲ್ಲಿ ಇವರು 4ನೆಯವರಾಗಿರುತ್ತಾರೆ. ಈ ಮೂಲಕ ದೇಶದ ಪ್ರಧಾನಿಯಾಗಿ ಅತಿ ಹೆಚ್ಚು ಆಡಳಿತ ನಡೆಸಿದವರಲ್ಲಿ 4ನೆಯವರು ಮನಮೋಹನ್ ಸಿಂಗ್. 8ನೇ ಪ್ರಶ್ನೆ. ಸಿಪ್ಪೆ ಸಹಿತ ಮಾವಿನ ಹಣ್ಣನ್ನು ತಿನ್ನುವುದರಿಂದ ಯಾವ ಸಮಸ್ಯೆ ಪರಿಹಾರವಾಗುತ್ತದೆ? ಆಪ್ಷನ್ಸ್: ಎ ಬಿಪಿ, ಬಿ ಕಿಡ್ನಿ ಸ್ಟೋನ್, ಸಿ ಹೃದಯ, ಡಿ ದೃಷ್ಟಿ. ಸರಿಯಾದ ಉತ್ತರ ಆಪ್ಷನ್ ಡಿ ದೃಷ್ಟಿ. ಮಾವಿನ ಹಣ್ಣಿನಲ್ಲಿ ವಿಟಮಿನ್ ಎ ಹೇರಳವಾಗಿದೆ. ಈ ಕಾರಣಕ್ಕಾಗಿ ಇದು ಕಣ್ಣುಗಳಿಗೆ ಪ್ರಯೋಜನಕಾರಿಯಾಗಿದೆ. ದೃಷ್ಟಿ ಸುಧಾರಿಸಲು ಮಾವಿನ ಹಣ್ಣನ್ನು ತಿನ್ನಬೇಕು ಎನ್ನುತ್ತಾರೆ. ಅನೇಕರು ಸಿಪ್ಪೆ ತೆಗೆದು ಮಾವಿನ ಹಣ್ಣನ್ನು ತಿನ್ನುತ್ತಾರೆ. ಆದರೆ ಕಣ್ಣಿನ ಆರೋಗ್ಯಕ್ಕೆ ಮಾವಿನ ಸಿಪ್ಪೆಯೇ ಪ್ರಮುಖವಾದದ್ದು. ಹೀಗಾಗಿ ಸಿಪ್ಪೆ ಸಮೇತ ಮಾವು ತಿಂದರೆ ಕಣ್ಣಿನ ದೃಷ್ಟಿ ಸುಧಾರಿಸುತ್ತದೆ. ಇನ್ನು ಮಾವಿನ ಹಣ್ಣನ್ನು ಆರೋಗ್ಯಕ್ಕೆ ನಿಧಿ ಎನ್ನುತ್ತಾರೆ. ಮಾವು ರುಚಿಯಲ್ಲಿ ಮಾತ್ರವಲ್ಲದೆ ಬೇಸಿಗೆಯಲ್ಲಿ ಹೆಚ್ಚು ಮಾರಾಟವಾಗುವ ಈ ಹಣ್ಣು ಆರೋಗ್ಯಕ್ಕೂ ಅತ್ಯುತ್ತಮವಾಗಿದೆ. ಇನ್ನು ಮಾವಿನ ಹಣ್ಣನ್ನು ತಿನ್ನುವುದರಿಂದ ಅನೇಕ ಪ್ರಯೋಜನಗಳನ್ನು ಪಡೆಯಬಹುದಾಗಿದೆ. 9ನೇ ಪ್ರಶ್ನೆ. ಮಕ್ಕಳ ಮೆದುಳಿನ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುವ ಆಹಾರ ಯಾವುದು? ಆಪ್ಷನ್ಸ್: ಎ ಡ್ರೈ ಫ್ರೂಟ್ಸ್, ಬಿ ಮೀನು, ಸಿ ಮೊಟ್ಟೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮಕ್ಕಳ ದೈಹಿಕ ಬೆಳವಣಿಗೆಯನ್ನು ಸುಧಾರಿಸುವ ಜೊತೆಗೆ ಮೆದುಳಿನ ಆರೋಗ್ಯಕ್ಕೂ ಗಮನ ಕೊಡಬೇಕಾಗುತ್ತದೆ. ಇದರಲ್ಲಿ ವಾಲ್ನಟ್ಸ್, ಬಾದಾಮಿ, ಚಿಯಾ ಬೀಜಗಳು, ಕುಂಬಳಕಾಯಿ ಬೀಜಗಳನ್ನು ನೀಡುವುದು ಉತ್ತಮವಾಗಿದೆ. ಇವು ಆರೋಗ್ಯಕರ ಕೊಬ್ಬುಗಳು, ಪ್ರೋಟೀನ್ಗಳು ಮತ್ತು ವಿಟಮಿನ್ಗಳಂತಹ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿವೆ. ಇದು ಮೆದುಳು ಸರಿಯಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ. ಮೀನು ಒಮೆಗಾ 3 ಕೊಬ್ಬಿನಾಮ್ಲಗಳ ಉತ್ತಮ ಮೂಲವಾಗಿದೆ. ಮೆದುಳಿನ ಸರಿಯಾದ ಕಾರ್ಯನಿರ್ವಹಣೆಗೆ ಅವಶ್ಯಕವಾಗಿದೆ. ಮಕ್ಕಳಲ್ಲಿ ಆಹಾರದಲ್ಲಿ ಸಾಲ್ಮನ್ ಮತ್ತು ಸಾರ್ಡಿನ್ ಮೀನನ್ನು ಸೇರಿಸಿಕೊಳ್ಳುವುದು ಉತ್ತಮವಾಗಿದೆ. ಇನ್ನು ಮೊಟ್ಟೆ ಸೂಪರ್ ಫುಡ್ ಆಗಿದ್ದು ಹಳದಿ ಲೋಳೆಯು ಕೋಲಿನ್ ಅನ್ನು ಹೊಂದಿರುತ್ತದೆ. ಇದರ ಸೇವನೆಯು ಮೆದುಳಿನ ಕೋಶಗಳ ನಡುವೆ ಉತ್ತಮ ಸ್ಮರಣೆ ಮತ್ತು ಸಂವಹನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. 10ನೇ ಪ್ರಶ್ನೆ. ಒಮ್ಮೆ ತಿಂದರೆ ಕೆಲವೇ ದಿನಗಳಲ್ಲಿ ಸೊಂಟದ ಬೊಜ್ಜು ಬೆಣ್ಣೆಯಂತೆ ಕರಗಿಸುವ ತರಕಾರಿ ಯಾವುದು? ಆಪ್ಷನ್ಸ್: ಎ ಮರಗೆಣಸು, ಬಿ ಕಾಂಟೋಲಾ, ಸಿ ಕಾಡು ಹಾಗಲಕಾಯಿ, ಡಿ ಸೀಮೆ ಬದನೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕಾಂಟೋಲಾ. ಹೆಚ್ಚಿನ ಜನರು ತೂಕವನ್ನು ಕಳೆದುಕೊಳ್ಳಲು ಆಹಾರ ಕ್ರಮವನ್ನು ಆಶ್ರಯಿಸುತ್ತಾರೆ. ಇದರಿಂದಾಗಿ ತೂಕದಲ್ಲಿ ವ್ಯತ್ಯಾಸವನ್ನುಂಟು ಮಾಡಿದರೂ ಸಹ ಆಯಾಸ ಮತ್ತು ದೌರ್ಬಲ್ಯದ ಭಾವನೆಯನ್ನು ಉಂಟುಮಾಡುತ್ತದೆ. ಇದಲ್ಲದೆ ರಕ್ತಹೀನತೆ, ಅತಿಯಾದ ಓಡಾಟ, ನಿದ್ರೆಯ ಕೊರತೆ ಕೂಡ ದೌರ್ಬಲ್ಯಕ್ಕೆ ಕಾರಣವಾಗುತ್ತದೆ. ಹೀಗಿರುವಾಗ ಕಾಂಟೋಲಾ ಅಥವಾ ಮಾಡು ಹಾಗಲಕಾಯಿಯು ಹಲವಾರು ರೀತಿಯ ಪೋಷಕಾಂಶಗಳನ್ನು ಒಳಗೊಂಡಿದೆ. ಇವು ಹೊಟ್ಟೆಯಿಂದ ಹೃದಯದವರೆಗೆ ಮತ್ತು ಬೊಜ್ಜು ಹೋಗಲಾಡಿಸುವಲ್ಲಿ ಸಹಾಯಕಾರಿ. ಕಾಂಟೋಲಾ ಅನೇಕ ಪೋಷಕಾಂಶಗಳಿಂದ ಸಮೃದ್ಧವಾಗಿರುವ ತರಕಾರಿಯಾಗಿದೆ. ಇನ್ನು ಮಧುಮೇಹವು ಜೀವನ ಶೈಲಿ ಸಂಬಂಧಿತ ಕಾಯಿಲೆಯಾಗಿದೆ. ಮಾಡ ಹಾಗಲಕಾಯಿಯಲ್ಲಿರುವ ಪೋಷಕಾಂಶಗಳು ಮಧುಮೇಹ ರೋಗಿಗಳಿಗೆ ತುಂಬಾ ಪ್ರಯೋಜನಕಾರಿಯಾಗಿದ್ದು, ಈ ತರಕಾರಿಯನ್ನು ತಿನ್ನುವುದರಿಂದ ರಿಂಗ್ ವರ್ಮ್ ಮತ್ತು ತುರಿಕೆ ಸಮಸ್ಯೆಯಿಂದಲೂ ಪರಿಹಾರವನ್ನು ಪಡೆದುಕೊಳ್ಳಬಹುದಾಗಿದೆ. ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯಲ್ಲಿನ ಅಡಚಣೆಗಳಿಂದ ಮಲಬದ್ಧತೆ ಮತ್ತು ಪೈಲ್ಸ್ ರೋಗಗಳು ಸಾಮಾನ್ಯವಾಗಿರುತ್ತವೆ. ಮಾಡ ಹಾಗಲಕಾಯಿ ಸೇವನೆಯು ಈ ಸಮಸ್ಯೆಯನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.